ಸಮಾನತೆ ಅಂತ ನೋಡಿದ್ರೆ ರೆವಿನ್ಯೂ ತಪ್ಪಿದ್ರೆ ಅವ್ನು ಬಂದು ಯಾರೋ ಕಂಪ್ಲೇಂಟ್ ಮಾಡ್ಬೋದು. ಅದು ಬಿಟ್ಟು ಇನ್ನೊಬ್ರ ಮುಖಾಂತರ ಜೀವ ಬೆದರಿಕೆ ಹಾಕೋದು, ಜಾತಿ ಮಾಡೋದು ಅದೆಲ್ಲ ತುಂಬಾನೇ ತಪ್ಪಿದೆ ಸರ್. ಸೇವಾ ಸಮಿತಿಯಿಂದ ದಲಿತ ಸಮುದಾಯದ ನಮ್ಮ ರವಿ ಆಗಿರ್ತಕ್ಕಂಥವ್ರು ಇವ್ರ ಮೇಲೆ ಒಬ್ಬ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ತಿರ್ತಕ್ಕಂಥ ಅದರಲ್ಲಿ ನಾವು ಅಡಿಯಲ್ಲಿ ಬಿಡ್ತಾ ಇರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ದೀನ ದಲಿತರಾಗಿರ್ತಕ್ಕಂಥ ನಮ್ಮಂತವ್ರು ಬಡಬಗರು ಬದುಕ್ತಾ ಇರೋ ಜಾಗದಲ್ಲಿ ದೌರ್ಜನ್ಯವಾಗಿ ಮೇಲ್ಜಾತಿ ವರ್ಗದವರು ನಮ್ಮನ್ನ ಆ ಜಾತಿನಲ್ಲಿದ್ದವನ್ನ ಭಯಭಕ್ತಿ ಕೀಟಬೇಕು ಅಂತ ಇವಾಗೂ ಸಹ 2025-26 ಇಸ್ವಿ ಬರ್ತಾ ಇದ್ರು ಸಹ ಡಾಕ್ಟರ್ BR ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನದಲ್ಲಿ ನಮ್ಮನ್ನ ತುಳಿತಾ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕೆಲವೊಂದು ದೊಡ್ಡ ಹಿರಿಯ ರಾಜಕಾರಣಿಗಳು ಬೆಂಬಲ ಇರ್ತದೆ. ಅದೇ ತರ ಯಾರಿಗೇ ಆಗಲಿ ತೊಂದರೆ ಆದಲ್ಲಿ ಆ ಸರ್ಕಾರ ಕೂಡಲೇ ಅವ್ರ ಮೇಲೆ ಕ್ರಮ ತಗೊಂಡು ನಂತರ ಅವ್ರಿಗೆ ಜೀವ ಭದ್ರತೆ ಹಾಕಿರ್ತಕ್ಕಂಥ ಅದನ್ನು ಸಹ ಅವರು ಕಾನೂನು ಅಡಿಯಲ್ಲಿ ನಮ್ಮ ಸೂಲ್ವೆಲ್ಲ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರು ಈಗ ತಾನೇ ಹೇಳಿದ್ರು ಕಂಪ್ಲೇಂಟ್ ಒಳಗಡೆ ಕೊಟ್ಟಿದ್ದೀರಿ. ಆ ಕಂಪ್ಲೇಂಟ್ ಮುಖಾಂತರ ಅವ್ರ ಮೇಲೆ ಕೂಡಲೇ ಆಕ್ಷನ್ ತಗೊಂಡು ಅರೆಸ್ಟ್ ಮಾಡ್ತೀರಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ನಾವು ಈ ಪೊಲೀಸ್ ಠಾಣೆ ಮುಂದೆ ಧರಣಿ ಮಾಡಿಸಬೇಕಾಗಿ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ತಕ್ಕಂಥ ಅಂಬೇಡ್ಕರ್ ದೀನ ದಲಿತ ಮಕ್ಕಳಾಗಿರ್ತಕ್ಕಂಥ ನಾವುಗಳೆಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಮಾಡಿ ನಾವು ಮುಂದುವರಿಬೇಕಾಗ್ತದೆ. ಆದ್ದರಿಂದ ತಾವುಗಳು ಅಧಿಕಾರಿಗಳು ಇವ್ರನ್ನೆಲ್ಲ ಕರೆಸಿ ಕೂಡಲೇ ಇವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿ ನಮ್ಮೆಲ್ಲರ ಒತ್ತಾಯ ಮೇರೆಗೆ ಜೈ ಭೀಮ್ ಜೈ ಕರ್ನಾಟಕ. ಗ್ರಾಮದಲ್ಲಿ ದಲಿತರು ವಾಸ ಮಾಡ್ತಕ್ಕಂಥ ಕಾಲೋನಿಗೆ ಏನು ಅಂಬೇಡ್ಕರ್ ಕಾಲೋನಿಗೆ ಸೂಳೆ ಸರ್ಕಲ್ ಅಂತ ಇದೆ. ಅಭಿಲಾಷ್ ಗೌಡ ರಾಜವಲ್ಲಿ ಅವನು ಬರೆದಿರ್ತಾರೆ. ಈ ವ್ಯಕ್ತಿ ಮೇಲೆ ಈ ಹಿಂದೆ ಸುಮಾರು ಪ್ರಕರಣಗಳು ಇದೇ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರುತ್ತೆ. ಕೂಡಲೇ ಇಂಥವನ್ನೆಲ್ಲ ಸೂಕ್ಷ್ಮವಾಗಿ ಇವನ ಬಗ್ಗೆ ತನಿಖೆ ಮಾಡಿ ಇವನ್ನ ಗಡೀಪಾರು ಮಾಡ್ಬೇಕಂತ ಸಹ ನಮ್ಮ ಒಂದು ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ಜೈ ಭೀಮ್, ಜೈ ಭೀಮ್. ಇದ್ರೆ ಇಂಥ ಕೀಳು ಮಟ್ಟದ ಕ್ರಿಮಿಗಳು ಮತ್ತೆ ಉಟ್ಕೊಳ್ತದೆ. ಇನ್ನೊಬ್ಬ ನಮ್ಮ ಸಮುದಾಯನ ನಿಲ್ಲಿಸೋನು ಉಟ್ಕೊಳ್ತಾನೆ. ಅದು ಇವನಿಗೆ ಲಾಸ್ಟ್ ಆಗಬೇಕು. ಇಲ್ಲಾಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಇವ್ರ ಅಧ್ಯಕ್ಷ ಹೇಳ್ದಂಗೆ ಇಲ್ಲೇ ಕೂತ್ಕೊಂಡಿರ್ತೀವಿ. ಬೇರೆ ನಮ್ಮ ಸಂಘಟನಾ ಒಕ್ಕೂಟಗಳೆಲ್ಲ ಸೇರ್ಕೊಂಡು ಕೂತ್ಕೊಳ್ತೀವಿ. ಅದೇನು ಆಕ್ಷನ್ ತಗೊಳ್ತಾರೋ ಅವರು ಒಪ್ಕೊಂಡಿದ್ದಾರೆ. ಆ ಮಾತನ್ನಂತ ಅವ್ರು ನಡ್ಸ್ಕೊಡ್ಬೇಕು. FIR ಆಗಬೇಕು, ಅವನ್ನ ಬಂಧಿಸಲೇಬೇಕು, ಅವ್ನ ಕಾನೂನು ಕ್ರಮ ಆಗಲೇಬೇಕು. ಇದು ನಮ್ಮ ದಲಿತ ಸಂಘಟನೆಗಳ ಒತ್ತಾಯ.